ಸ್ವಯಂ ಘೋಷಿತ ಹಿಂದೂ ಹೋರಾಟಗಾರರಾದ ಪುನೀತ್ ಕೆರೆಹಳ್ಳಿಯವರು ಹಿಂದೂ ಹೋರಾಟಗಾರರಾದಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ವಿರುದ್ಧ ತೊಡೆತಟ್ಟಿ ಉಜಿರೆಗೆ ಹೋಗಿ ಕಾರ್ ಮೇಲೆ ನಿಂತ್ಕೊಂಡು ಸವಾಲು ಹಾಕಿ ಹಿಂದೂ ಹೋರಾಟಗಾರರ ಮೇಲೆ ಹಿಂದೂ ಹೋರಾಟಗಾರನಾದಂತಹ ಪುನೀತ್ ಕೆರೆಹಳ್ಳಿ ಸವಾಲು ಹಾಕಿದ್ದಂತಹ ಕೇಸಿಗೆ ಸಂಬಂಧಪಟ್ಟಂಗೆ ಬೆಳ್ತಂಗಡಿಯ ಪೊಲೀಸ್ನವರು ಬಂದು ಪುನೀತ್ ಕೆರೆಹಳ್ಳಿ ಅವರನ್ನು ಕರ್ಕೊಂಡು ಹೋಗುವಂತಹ ಒಂದು ವಿಡಿಯೋ. ಅದಕ್ಕೆ ಅಲ್ಲಿ ಹಾಕಿರುವಂತಹ ಪೋಸ್ಟಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ತಪ್ಪಿಸ್ಕೊಂಡಿದ್ದಾರೆ, ಅವರನ್ನು ಹಿಡಿಲಿಕ್ಕಾಗದೇ ಇದ್ದಂಥ ಸರ್ಕಾರ ಪುನೀತ್ ಕೆರೆಹಳ್ಳಿ ಅವ್ರನ್ನ ಹಿಡ್ಕೊಳ್ಳೋಕೆ ಬಂದಿದ್ದಾರೆ ಹಿಂದೂ ಹೋರಾಟಗಾರರು ಅಂತ. ಅರೆ, ಇವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ಪುನೀತ್ ಕೆರೆಹಳ್ಳಿ ಯಾರ ವಿರುದ್ಧ ಹೋಗಿ ಹೋರಾಟ ಮಾಡಿದ್ನಪ್ಪ? ಸೌಜನ್ಯಗೆ ನ್ಯಾಯ ಕೇಳ್ತಾ ಇದ್ರೆ, ಚಿನ್ನಯ್ಯನಿಗೆ ನ್ಯಾಯ ಕೇಳ್ತಾ ಇದ್ರೆ, ಚಿನ್ನಯ್ಯ ಊತಾಕಿರುವಂತಹ ನೂರಾರು ಅಸ್ಥಿ ಪಂಜರಗಳಿಗೆ ನ್ಯಾಯ ಕೇಳ್ತಾ ಇದ್ರೆ, ಆನೆ ಮಾವುತನ ಜೋಡಿ ಕತೆಗೆ ನ್ಯಾಯ ಕೇಳ್ತಾ ಇದ್ರೆ, ಬಂಗ್ಲೆಗೂಡದಲ್ಲಿ ಸಿಕ್ಕಿರುವಂಥ ನೂರಾರು ಮೂಳೆಗಳಿಗೆ ನ್ಯಾಯ ಕೇಳ್ತಿದ್ರೆ, ಈ ಪುನೀತ್ ಕೆರೆಹಳ್ಳಿ ಹೋಗಿ ಉಜಿರೆನಲ್ಲಿ ಕಾರ್ ಮೇಲೆ ನಿಂತ್ಕೊಂಡು ತೊಡೆ ತಟ್ಟಿ ಸವಾಲು ಹಾಕಿದಂತಹ ಪುನೀತ್ ಕೆರೆಹಳ್ಳಿ ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ? ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹಿಂದೂ ಅಲ್ವಾ? ಹಿಂದೂ ಹೋರಾಟಗಾರರಲ್ವಾ? ಯಾರ ವಿರುದ್ಧ? ಒಂದು ಕಡೆ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಮುಸಲ್ಮಾನರನ್ನು ಟೀಕೆ ಮಾಡೋದು, ಗೋವಂಶವನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳೋದು, ನಾವು ಹೋರಾಟದಲ್ಲಿ ಇದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೆ ಏನೆಲ್ಲ ಮಾಡ್ತಾ ಇದ್ದೀರಿ. ಮತ್ತೊಂದು ಕಡೆ ಹಿಂದೂ ಹೋರಾಟಗಾರರ ವಿರುದ್ಧ ತೊಡೆ ತಟ್ಕೊಂಡು ಇವತ್ತು ಬೆಳ್ತಂಗಡಿಯ ಪೊಲೀಸ್ನವರು ಬಂದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹೆಸರನ್ನು ಉಲ್ಲೇಖ ಮಾಡ್ತಾರೆ. ಇದು ಹಿಂದೂ ಧರ್ಮದ ಸಂಘಟಕರು ಅಂತ ಹೇಳ್ಕೊಂಡಿದಾರಲ್ಲ, ಇವರ ವೀಕ್ನೆಸ್ಸಿಂದಾಗಿ ಅನ್ಯ ಧರ್ಮದವರು ಹಿಂದೂ ಧರ್ಮದ ಸಂಘಟನೆಯನ್ನು ನೋಡಿ ಮುಸಿ ಮುಸಿ ನಗುತ್ತಾ ಇರ್ತಾರ್ರಿ. ಇದೇ ವಾಸ್ತವ ಸತ್ಯ. ಇಲ್ಲಿ ಹೋರಾಟ ಏನ್ರ ಬಗ್ಗೆ ನಡೀತಾ ಇದೆ ಅಂತ ಗೊತ್ತಿಲ್ಲ. ಫ್ರೀಡಂ ಪಾರ್ಕಲ್ಲಿ ಧರ್ಮ ಸಂರಕ್ಷಣಾ ಸಭೆ ಅಂತ ಮಾಡ್ಬಿಟ್ಟು ಒಳಗ್ಬಿಟ್ರಲ್ಲ ಒಂದೆರಡು ಮೀಟಿಂಗಿಗೆ, ಮುಂದೆ ಏನಾಯ್ತು ಗೊತ್ತಿಲ್ಲ. ಗೋವುಗಳನ್ನು ರಕ್ಷಣೆ ಮಾಡಿಬಿಡ್ತೀನಿ, ಗೋವುಗಳನ್ನು ರಕ್ಷಣೆ ಮಾಡಿಬಿಡ್ತೀನಿ ಅಂತೇಳಿ ಬೀದಿಗೆ ಹಿಡಿದು ಏನೆಲ್ಲ ಡ್ರಾಮಾ ಮಾಡ್ತಿದ್ದಂಥ ಪುನೀತ್ ಕೆರೆಹಳ್ಳಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರಲ್ಲ, ಬೀಫ್ ಎಕ್ಸ್ಪೋರ್ಟು 2ನೇ ಸ್ಥಾನದಲ್ಲಿದೆ ಭಾರತ. ನರೇಂದ್ರ ಮೋದಿ ಅವರು ಹೇಳಿದ್ರಲ್ಲ, ನನ್ನ ಕಲೀಜ ಅಳ್ತಾ ಇದೆಯಂತೆ. ಅವಾಗ ಹೇಳಿದ್ದಂತಹ ನರೇಂದ್ರ ಮೋದಿ ಅವರು ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ, ಬೀಫ್ ಎಕ್ಸ್ಪೋರ್ಟ್ನಲ್ಲಿ 2ನೇ ಸ್ಥಾನದಲ್ಲಿ. ಇದೇ ಪುನೀತ್ ಕೆರೆಹಳ್ಳಿ ಲೈವ್ ಬಂದು ಹೇಳ್ತಾರೆ, ಒಂದೇ 1 kg ದನದ ಮಾಂಸ ವಿದೇಶಕ್ಕೆ ರಫ್ತಾಗ್ಬಿಟ್ರೆ ಅವ್ರ ಮುಂದೆ ಚಾಲೆಂಜ್ ಮಾಡ್ತಾರೆ. ಇದೇ ಚಕ್ರವರ್ತಿ ಸೂಲಿಬೆಲೆ ಇವರ ಗುರು ಅಂತೆ. ಇವರು ಹೇಳ್ತಾರೆ, 1000 ಟನ್ನು ದನದ ಮಾಂಸ ಮಿಕ್ಸ್ ಮಾಡಿ ವಿದೇಶಕ್ಕೆ ಕಳಿಸ್ತಾ ಇರುವಂಥದ್ದು. ಇದೇ ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇದ್ದಾರೆ ಟಿವಿನಲ್ಲಿ ಕುತ್ಕೊಂಡು, ಹಿಂದೂಗಳ ಜೊತೆ ಅಹಿಂಸೆಯನ್ನು ಸಾರುವಂಥವರು ಸಹ ಇದರ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ವಾಮನಾಚಾರ್ಯರವರು ಹೇಳ್ತಾ ಇದ್ದಾರೆ, ನಾನು ಗೋವನ್ನು ದೇವರು ಅಂತ ನಂಬಲ್ಲ ಅಂತ ಹೇಳ್ತಾರೆ. ಇದು ಯಾವುದೂ ಸಹ ಕಣ್ಣಿಗೆ ಬೀಳಲ್ಲ, ಕಿವಿಗೆ ಕೇಳಲ್ಲ. ಇವರಿಗೆ ಮುಸಲ್ಮಾನರನ್ನು ಟಾರ್ಗೆಟ್ ಮಾಡಿಕೊಂಡು ನಾನೂ ಸಹ ಹೋರಾಟಗಾರ ಅಂತ ಹೇಳ್ಕೊಳ್ಳೋದಕ್ಕೆ ಇದೆಲ್ಲ ಡ್ರಾಮಾ ಮಾಡ್ತಾ ಇದ್ದಾರೆ. ಇವತ್ತು ಹಿಂದೂ ಹೋರಾಟಗಾರರಾದಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಚಾಲೆಂಜ್ ಹಾಕಿದ್ದು ಇದೇ ಪುನೀತ್ ಕೆರೆಹಳ್ಳಿ. ಸೌಜನ್ಯ ಹೋರಾಟಕ್ಕೆ ನ್ಯಾಯ ಕೇಳ್ತಾ ಇರುವಂಥವ್ರ ವಿರುದ್ಧ ಸಿಡಿದೆದ್ದಂತಹ ಆರ್ಭಟಿಸಿದಂತಹ ಪುನೀತ್ ಕೆರೆಹಳ್ಳಿನ ಇವತ್ತು ಬೆಳ್ತಂಗಡಿಯ ಪೊಲೀಸ್ನವರು ಅರೆಸ್ಟ್ ಮಾಡಲಿಕ್ಕೆ ಬಂದಿದ್ದಾರೆ. ಇದನ್ನು ಪೋಸ್ಟ್ ಹಾಕುವಂತಹ ರೀತಿ ಕೇಸ್ ಆಗಿದೆ. ಇವರಿಗೆ 45-50 ಕೇಸುಗಳು ಹಾಕ್ಕೊಂಡ್ರು ಯಾವುದೇ ಸಮಸ್ಯೆ ಇಲ್ಲ. ಇವರಿಗೆ ಪ್ರಮೋಷನ್ನು, ಕೇಸುಗಳು ಹೆಚ್ಚಾಗ್ತಾ ಇದ್ದಷ್ಟು ಪ್ರಮೋಷನ್ ಇವರಿಗೆ. ಹೋಗಬೇಕು, ಬೆಳ್ತಂಗಡಿ ಕೋರ್ಟಿಗೆ ಹೋಗಬೇಕು, ಅವ್ರು ಏನು ಕೇಳ್ತಾರೆ ಉತ್ತರ ಕೊಡಬೇಕು, ಬರಬೇಕು. ಅದಕ್ಕೆ ಯಾಕ್ರಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಹೆಸರನ್ನು ತಗೊಳ್ತಾರೆ ಇವರು? ಅದಕ್ಕೆ ಯಾಕ್ರಿ ಸೌಜನ್ಯ ಹೋರಾಟಗಾರರ ಹೆಸರು ತಗೊಳ್ತಾರೆ ಇವರು? ಇವರೆಲ್ಲ ಹಿಂದೂ ಹೋರಾಟಗಾರರಂತೆ. ನಿಜವಾದಂತಹ ಹಿಂದೂ ಹೋರಾಟಗಾರ ಆಗಿದ್ದರೆ ಪುನೀತ್ ಕೆರೆಹಳ್ಳಿ, ಚಕ್ರವರ್ತಿ ಸೂಲಿಬೆಲೆ, ಮಿಸ್ಟರ್ ಸ್ವಯಂ ಘೋಷಿತ ಪತ್ರಕರ್ತ ವರ್ಸಸ್ ಅಲಿಯಾಸ್ ಕಿರಿಕೀರ್ತಿ ಏನಪ್ಪ ಹಿಂದೂ ಹೋರಾಟಗಾರ ಅಂತ ಹೇಳ್ಕೊಂಡು ಕೇಸರಿ ಶಾಲೆ ಹಾಕ್ಕೊಂಡು ನಿಂತಿದ್ರಲ್ಲ ಧರ್ಮ ಸಂರಕ್ಷಣಾ ಸಭೆ ಫ್ರೀಡಂ ಪಾರ್ಕಲ್ಲಿ, ಇವರೆಲ್ಲರೂ ಸಹ ಹೋಗಿ ಆ ಸೌಜನ್ಯಗೆ, ಯಮುನಾಗೆ, ನಾರಾಯಣಗೆ ಏನು ಚಿನ್ನಯ್ಯ ಊತಾಕಿರುವಂತಹ ಅಸ್ಥಿ ಪಂಜರಗಳಿಗೆ ನ್ಯಾಯ ಒದಗಿಸ್ತಾ ಇದ್ರು. ಇವರು ಯಾವುದೂ ಕೆಲಸ ಮಾಡೋದಿಲ್ಲ.
ಹಿಂದೂಗಳ ಮೇಲೆ ಹಿಂದೂಗಳು ಎತ್ತು ಕಟ್ಟುವಂಥದ್ದು, ಹಿಂದೂಗಳ ಮೇಲೆ ಹಿಂದೂಗಳು ಪ್ರಹಾರ ಮಾಡುವಂಥದ್ದು, ಮುಸಲ್ಮಾನರನ್ನು ತೋರಿಸಿ, ಗುಮ್ಮವನ್ನು ತೋರಿಸಿ ಇವರು ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಮಾತನಾಡ್ತಾ ಇರುವಂಥದ್ದು. ನೋಡಿ, ನೆನ್ನೆನೂ ನಾನು ಹೇಳಿದ್ದೆ, ಪ್ರತಿನಿತ್ಯವೂ ಹೇಳ್ತಾ ಇದ್ದೀನಿ, ಈ ವಿಚಾರಕ್ಕೆ ಬಂದವರ ಕತೆ ಏನಾಗ್ತಾ ಇದೆ ಅಂತೇಳಿ. ವಚನಾನಂದ ಸ್ವಾಮೀಜಿಯವರು ಕಿಕ್ಔಟ್ ಆಗಿದ್ದಾರೆ ಮಠದಿಂದ, ಅವರನ್ನು ಉಚ್ಚಾಟನೆ ಮಾಡಿದ್ದಾರೆ. ಇವತ್ತು ಮಿಸ್ಟರ್ ಪುನೀತ್ ಕೆರೆಹಳ್ಳಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋಕ್ಕೆ ಪೊಲೀಸ್ನವ್ರು ಬಂದಿದ್ದಾರೆ. ಇದೇ ರೀ ಸತ್ಯ? ಹಿಂದೂ ಹೋರಾಟವನ್ನು ಮಾಡ್ತೀರಾ, ಹಿಂದುತ್ವನ ಉಳ್ಸಕ್ಕೆ ಹೋಗ್ತಾ ಇದ್ದೀರಾ, ಹಿಂದೂಗಳ ಸಂಘಟನೆ ಮಾಡೋಕ್ಕೆ ಹೋಗ್ತಾ ಇದ್ದೀರಾ. ಅದಕ್ಕೆ ಬೇರೆ ದಾರಿ ಇದೆ, ಆ ದಾರಿನಲ್ಲಿ ಹೋಗಿ, ಪ್ರಾಮಾಣಿಕವಾದಂತಹ ದಾರಿಗೆ ಹೋಗಿ, ಅಡ್ಡ ದಾರಿಗೆ ಹೋಗೋಕ್ಕೆ ಹೋಗ್ಬೇಡಿ. ಪವಿತ್ರವಾದಂತಹ ಹಿಂದೂ ಧರ್ಮವನ್ನು ಬಳಸ್ಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗಿ ಮಾಡ್ತಾ ಇದ್ದೀರಲ್ಲ, ಇದು ಇಡೀ ಹಿಂದೂ ಧರ್ಮಕ್ಕೆ ನೀವು ಮಾಡ್ತಾ ಇರುವಂತಹ ಘೋರ ಅಪರಾಧ. ಹಿಂದೂ ಧರ್ಮಕ್ಕೆ ನೀವು ಮಾಡ್ತಾ ಇರುವಂತಹ ಘೋರ ಅಪರಾಧ, ಇದು ಅವಮಾನ ಮಾಡ್ತಾ ಇದ್ದೀರಿ. ಪುನೀತ್ ಕೆರೆಹಳ್ಳಿಯವರೇ, ನೀವು ಅವಮಾನ ಮಾಡ್ತಾ ಇದ್ದೀರಿ. ಹಿಂದೂ ಧರ್ಮವನ್ನು ಬಳಸ್ಕೊಂಡು ಗೋವುಗಳನ್ನು ಬಳಸ್ಕೊಂಡು ದೇಶವನ್ನು ಬಳಸ್ಕೊಂಡು ನೀವು ಇಡೀ ಹಿಂದೂ ಧರ್ಮಕ್ಕೆ ಅಪಚಾರ ಮಾಡ್ತಾ ಇದ್ದೀರಿ. ನೀವು ಚಕ್ರವರ್ತಿ ಸೂಲಿಬೆಲೆ, ನೀವುಗಳೆಲ್ಲನೂ ಸಹ ದುಡಿದು ತಿನ್ನುವಂತಹ ಶಕ್ತಿ ಇಲ್ಲದಂಥವರು. ನೀವು ಹಿಂದೂ ಧರ್ಮವನ್ನು ಸಂಘಟನೆ ಮಾಡ್ತೀರಿ ಅನ್ನೋರು, ಒಂದು ಮದುವೆಯಾಗಿ ಮಕ್ಕಳನ್ನು ಮಾಡಿಕೊಂಡೆ ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕಾಗದಂಥವರು, ನೀವು ಇನ್ನೊಬ್ಬರಿಗೆ ಪಾಠ ಹೇಳಲಿಕ್ಕೆ ಬರ್ತಾ ಇದ್ದೀರಾ. ಇವತ್ತು ಹಿಂದೂ ಧರ್ಮ ಯಾಕೆ ಅವನತಿಯತ್ತ ಹೋಗ್ತಾ ಇದೆ ಗೊತ್ತಿದೆಯಾ? ಹಿಂದೂ ಧರ್ಮ ಸಂಘಟನೆ ಆಗಿದೆಯಾ? 100% ಇರುವಂತಹ ಹಿಂದೂಗಳನ್ನು ಇವತ್ತು 35%ಗೆ ಇಳಿಸಿರುವಂತಹ ಖ್ಯಾತಿ ನಿಮ್ಮದು ರೀ, ನಿಮ್ಮದು. ಸ್ಟೈಲಾಗಿ ನಿಮಗೆ ಪೊಲೀಸರು ಅರೆಸ್ಟ್ ಮಾಡಿದ ತಕ್ಷಣ ವಿಡಿಯೋಗಳನ್ನು ಮಾಡ್ಕೊಳ್ಳೋದಂತೆ, ಅದನ್ನು ಪೋಸ್ಟ್ ಹಾಕೋದಂತೆ. ಗೂಗಲ್ ಪೇ, ಫೋನ್ಪೇ ಇತ್ತೀಚೆಗೆ ಕಾಣ್ತಾ ಇಲ್ಲ, ಎಲ್ಲ ಒಂದು ಕಡೆ ಏನೋ ಒಂದು ಆಗಿರುತ್ತೆ. ಆ ವ್ಯಕ್ತಿ ಸುಮ್ಮನೆ ಮನೇಲಿ ಕೂತ್ಕೊಂಡು ಊಟ ಮಾಡೋದಕ್ಕಾಗಲ್ಲ, ಏನಾದರೂ ಒಂದಷ್ಟು ಫಂಡಿಂಗ್ ಇರಬೇಕು. ಆ ಫಂಡಿಂಗಿಗೆ ಏನೋ ಬೇರೆ ಥರ ಆಗಿರುತ್ತೆ. ಅದಕ್ಕೋಸ್ಕರವಾಗಿ ಗೂಗಲ್ ಪೇ, ಫೋನ್ಪೇ ಇವತ್ತು ಡಿಸ್ಪ್ಲೇ ಆಗ್ತಾ ಇಲ್ಲ. ನಿಜಕ್ಕೂ ಇಂಥವರಿಂದಲೇ ಇವತ್ತು ಹಿಂದೂ ಧರ್ಮ ಯಾಕೆ ಸಂಘಟನೆ ಇಲ್ಲದೆ, ಯಾಕೆ ರಾಜಕೀಯ ಪಕ್ಷಗಳ ಮುಖವಾಣಿಗಳಾಕೊಂಡು ಸಂಘಟನೆಗಳು ಹೋಗ್ತಾ ಇದ್ದಾವೆ ಅಂತಂದರೆ ಇವರಿಂದಲೇ. ನಾನು ಹೋರಾಟ ಮಾಡ್ತೀನಿ ಅಂತ ಬಂದಲ್ಲಪ್ಪ, ಹಿಂದೂಗಳನ್ನು ಸಂಘಟಿಸಬೇಕಾಗಿತ್ತು. ಕಾಂಗ್ರೆಸ್ಸು, BJP ಅಲ್ಲ. ಇವತ್ತು RSS ಮಾಡ್ತಾ ಇರ್ಬೋದು, ಭಾರತೀಯ ಜನತಾ ಪಕ್ಷದ ಪ್ರಚಾರಗಳಿಗೆ ಮತ್ತು ಅಲ್ಲಿ ರೂಪುರೇಷೆಗಳನ್ನು ಮಾಡೋದಕ್ಕೆ ಹಿಂದುತ್ವದ ಹೆಸರಿನಲ್ಲಿ ಸಂಘಟನೆ ಆಗಿರುವಂಥ RSS ಮಾಡ್ತಾ ಇರುವ ಕೆಲಸ ಇವತ್ತು ಯಾವ ಹಿಂದೂ ಸಂಘಟನೆಗಳು ಸಹ ಮಾಡ್ತಾ ಇಲ್ಲ ಕಣ್ರಿ. ಎಲ್ಲರೂ ಅದೇ ಮಾಡ್ತಾ ಇರುವಂಥದ್ದು. ಜೊತೆಗೆ ಈಗ ನೀವು ಹುಟ್ಟಿಕೊಂಡಿರುವಂಥ ಯಾವುದೋ ಒಂದು ಪಡೆ ಕಟ್ಕೊಂಡಿದ್ರಲ್ಲ, ರಾಷ್ಟ್ರ ರಕ್ಷಣಾ ಪಡೆ ಅಂತೇಳಿ, ನೀವು ಮಾಡ್ತಾ ಇರ್ಬೋದು ಅದೇ ಅಲ್ವಾ? ಯಾಕೆ ಆತ್ಮವಂಚನೆ ಮಾಡಿಕೊಂಡು ಧರ್ಮಕ್ಕೆ ಯಾಕ್ರಿ ಅಪಚಾರ ಮಾಡ್ತಾ ಇದ್ದೀರಿ ಮಿಸ್ಟರ್ ಪುನೀತ್ ಕೆರೆಹಳ್ಳಿ? ಮುಸಲ್ಮಾನರು ಇವತ್ತು ಅವರ ಧರ್ಮವನ್ನು ಸಂಘಟನೆ ಮಾಡಿಕೊಂಡು ಬಲಿಷ್ಠವಾಗಿ ಕಟ್ತಾ ಇದ್ದಾರೆ. ಅವರನ್ನು ಹೇಳ್ಕೊಂಡು ನಾವು ಹಿಂದೂ ಹೋರಾಟಗಾರರು ಅಂತ ಹೋಗ್ತಾ ಇದ್ದೀರಲ್ಲ, ಹೋಗಿ ಅವರನ್ನು ನೋಡಿ ಕಲೀರಿ. ಹೋಗಿ ಕಲೀರಿ. ಕ್ರೈಸ್ತರನ್ನು ನೋಡಿ ಕಲೀರಿ. ಗುಪ್ತಗಾಮಿನಿಯಾಗಿ ಕರ್ನಾಟಕದಲ್ಲಿ ಕ್ರೈಸ್ತರ ಸಂಖ್ಯೆ 0.023% ಇದ್ದಿದ್ದು, ಇವತ್ತು ಕರ್ನಾಟಕದಲ್ಲಿ ಮತಾಂತರಗೊಂಡ ಕ್ರೈಸ್ತರ ಸಂಖ್ಯೆ ಹೆಚ್ಚು ಕಡಿಮೆ ಬೆಂಗಳೂರು ಒಂದರಲ್ಲಿ 30-35 ಲಕ್ಷ ಜನ ಇದ್ದಾರೆ. ಇದು ಯಾವುದು ಕಣ್ಣು ಕಾಣಲ್ಲ. ಇವರಿಗೆ ಹಿಂದೂಗಳ ಮೇಲೆ ಹಿಂದೂಗಳು ಎತ್ತು ಕಟ್ಟುವಂಥದ್ದು ಈಗ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮೇಲೆ ಹೋರಾಟ ಮಾಡಿದಂತಹ ಪುನೀತ್ ಕೆರೆಹಳ್ಳಿ ಅಂತೇಳಿ ಇವರ ಅಭಿಮಾನಿಗಳು ಪೋಸ್ಟ್ ಹಾಕೋದಂತೆ. ಎಂತಹ ನಾಚಿಕೆಗೇಡಿನ ಕೆಲಸ ರೀ ಇದು ಮಾತುಗಳು. ನಮ್ಮ ಹಿಂದೂ ಧರ್ಮವನ್ನು ಬಳಸ್ಕೊಳ್ಳೋದಕ್ಕೆ ನಿಮಗೆ ಯಾರೇ ಹಕ್ಕು ಕೊಟ್ಟಿದ್ದು? ನನ್ನ ಹಿಂದೂ ಧರ್ಮವನ್ನು ನಿಮ್ಮ ರಾಜಕೀಯ ವೋಟ್ ಬ್ಯಾಂಕ್ಗೋಸ್ಕರ ಬಳಸ್ಕೊಳ್ಳೋದಕ್ಕೆ ನಿಮಗೆ ಯಾರು ಹಕ್ಕು ಕೊಟ್ಟಿದ್ದು? ಸ್ನೇಹಿತರೆ, ಬೇಸರ ಆಗುತ್ತೆ. ಇಂಥವರಿಂದಲೇ ಇವತ್ತು ಹಿಂದೂ ಧರ್ಮ ಇವತ್ತು ಸಂಘಟನೆ ಇಲ್ಲದೆ ಪೀಸ್ ಆಗ್ತಾ ಇರುವಂಥದ್ದು. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.